ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಅಕ್ರಮ ಸಂಬಂಧ ಸಿಐಡಿ ತನಿಖೆ ಚುರುಕು. ನೇಮಕಾತಿ ಅಕ್ರಮ ಆರೋಪ ಸಂಬಂಧ ದೂರಿನಲ್ಲಿ ಉಲ್ಲೇಖಿಸಿರುವಂತಹ ಔಷಧ ಮೇಲೆ ಸಿಐಡಿ ತನಿಖೆಯನ್ನು ಮಾಡ್ತಾ ಇದೆ. ಪಶು ವೈದ್ಯಾಧಿಕಾರಿ ನೇಮಕಾತಿ ಅಕ್ರಮ ವಿಚಾರ. ನೇಮಕಾತಿ ಅಕ್ರಮ ಪ್ರಾಥಮಿಕ ಅಂಶಗಳ ಮೇಲೆ ಬೆಳಕು ಚೆಲ್ಲಿದಂತಹ ಸಿಐಡಿ ಅಭ್ಯರ್ಥಿ ಮಧ್ಯವರ್ತಿ ನಡುವಿನ ವಾಟ್ಸಪ್ ಕರೆ ಸಂಪರ್ಕ, ಓಎಂಆರ್ ಪ್ರತಿ ಹೊರತಂದು ತಿದ್ದುಪಡಿ ಮಾಡಿಸಿದಂತಹ ಆರೋಪ. ವಿಡಿಯೋ ಮತ್ತು ಆಡಿಯೋ ಬಗ್ಗೆ ಸಿಐಡಿ ಸಂಗ್ರಹ ಮಾಡ್ತಾರೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮ ಸಂಬಂಧ ಸಿಐಡಿ ತನಿಖೆ ಚುರುಕು. ನೇಮಕಾತಿ ಅಕ್ರಮ ಸಂಬಂಧ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳ ಮೇಲೆ ಸಿಐಡಿ ಎಸ್ಪಿ ಲೋಕೇಶ್ ನೇತೃತ್ವದಲ್ಲಿ ತನಿಖೆ. ಪ್ರಾಥಮಿಕ ಕೆಲವು ಅಂಶಗಳ ಮೇಲೆ ಬೆಳಕು ಚೆಲ್ಲಿದೆ ಸಿಐಡಿ. ಅಭ್ಯರ್ಥಿಗಳು ಹಾಗೂ ಮಧ್ಯವರ್ತಿಗಳ ನಡುವಿನ ವಾಟ್ಸಪ್ ಕರೆಗಿನ ನೋಡ್ತಾ ಇದೆ. ಅಭ್ಯರ್ಥಿಗಳ ಓಎಂಆರ್ ಪ್ರತಿಯಲ್ಲಿನ ಅಂಕಗಳ ಮಾಹಿತಿಯನ್ನು ಹೊರಗೆ ತೆಗಿತಾ ಇದೆ. ಓಎಂಆರ್ ಪ್ರತಿ ಹೊರತಂದು ತಿದ್ದುಪಡಿ ಮಾಡಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಇತ್ತು. 80 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂಥ ಆರೋಪ. ಈ ಬಗ್ಗೆ ಹರಿದಾಡ್ತಾ ಇದ್ದಂತಹ ವಿಡಿಯೋ ಮತ್ತು ಆಡಿಯೋ ಕ್ಲಿಪ್ಪಿಂಗ್, ಆ ಅಂಶಗಳ ಬಗ್ಗೆ ಸಿಐಡಿ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ. ಇನ್ನು ಮಧ್ಯವರ್ತಿಯ ಜೊತೆಗೆ ಮಾತನಾಡಿದ್ದಾರೆ, ಯಾವ ಕಾಲಲ್ಲಿ ಮಾತಾಡಿದ್ದಾರೆ, ಎಷ್ಟೊತ್ತು ಮಾತಾಡಿದ್ದಾರೆ, ವಾಟ್ಸಪ್ ಕಾಲಲ್ಲಿ ಏನು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಇನ್ನು OMR ಶೀಟ್ ಇರುತ್ತಲ್ಲ, ಆ ಶೀಟನ್ನು ತಿದ್ದಿದ್ದಾರೆ, ತಮಗೆ ಹೆಂಗೆ ಬೇಕೋ ಹಾಗೆ ತಿದ್ದಿದ್ದಾರೆ ಎನ್ನುವಂತಹ ವಿಚಾರವೂ ಕೂಡ ಬಂದಿತ್ತು. ಅದರ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತಹ ಸಿಐಡಿ 80 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂತಹ ಆರೋಪದ ಮೇಲೆ ವರ್ಕ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಮೋಹನ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೋಹನ್, ಈಗ ಕೆಪಿಎಸ್ಸಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ತನಿಖೆಯನ್ನ ಕೊಡಲಾಗಿರುವಂತದ್ದು. ಸೊ ಇಲ್ಲಿವರೆಗೆ ಬಂತು, ಏನ್ ಕತೆ? ಅಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಒಂದು ಸಂಭವಿಸಿದೆ ಅಂತ ಹೇಳಿದ್ರು. ಇನ್ನು ಈ ಅಕ್ರಮ ಸಂಬಂಧ ಸಿಐಡಿಗೆ ಆದೇಶ ಕೊಟ್ಟಿತ್ತು. ಈ ಸಿಐಡಿ ಈಗ ಪ್ರಾಥಮಿಕ ತನಿಖೆಯಲ್ಲಿ ತಮ್ಮ ತನಿಖೆಯನ್ನು ಶುರು ಮಾಡಿದೆ. ಪ್ರಾಥಮಿಕ ಹಂತದಲ್ಲಿ ತಮ್ಮ ತನಿಖೆಯನ್ನು ಶುರು ಮಾಡಿದೆ. ಇವರ ತನಿಖೆಯಲ್ಲಿ ನೇಮಕಗೊಂಡಿರುವಂತಹ ಸಿಐಡಿ ಎಸ್ಪಿ ಲೋಕೇಶ್ ಅವರ ನೇತೃತ್ವದಲ್ಲಿ ಈ ತನಿಖೆ ಪ್ರಾರಂಭಗೊಳ್ತಾ ಇದೆ. ಇನ್ನು ಈ ಪ್ರಾಥಮಿಕ ತನಿಖೆಯಲ್ಲಿ ಕೆಲವು ಅಂಶಗಳನ್ನು ಸಿಐಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಆ ಅಂಶಗಳು ಏನು ಅಂದ್ರೆ ಓಎಂಆರ್ ತಿದ್ದುಪಡಿ ಆಗಿತ್ತು ಅಂತ ಏನು ಒಂದು ಮಾಹಿತಿ ಇತ್ತು, ಅದನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತು 80 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಎಂಬ ಒಂದು ಮಾಹಿತಿ ಇತ್ತು, ಅದನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಈ OMR ಸೀಟ್ ಅನ್ನ ನೋಡ್ಕೊಳ್ತಿದ್ದಾರೆ ಯಾರು, ಇದ್ರ ಇನ್ಚಾರ್ಜ್ ಯಾರಾಗಿದ್ರು, ಎಲ್ಲವನ್ನೂ ಕಲೆ ಹಾಕ್ತಾ ಇದ್ದಾರೆ. ಮತ್ತು ಈ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾವುಕಾರ್ ಅವ್ರ ಮೇಲೂ ಕೂಡ ಏನು ಒಂದು ನಿಗವನ್ನ ಇಟ್ಟಿರುವುದು. ಇನ್ನು ಈಗಷ್ಟೇ ಈ ತನಿಖೆ ಪ್ರಾರಂಭವಾಗಿದ್ದು, ಇನ್ನು ಈ ತನಿಖೆಯ ಹಿಂದೆ ಯಾರ ಕೈವಾಡ ಇದೆ, ಇದರ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದು ಅಂತವ್ರು ಯಾರು, ಎಲ್ಲ ಒಟ್ಟು ಈ ತನಿಖೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ, ಈ ವಿದ್ಯಾರ್ಥಿಗಳು OMR ಸೀಟ್ ಏನು ಇದು ಅದನ್ನ ತಿದ್ದುಪಡಿ ಮಾಡಿದ್ದಾರೆ ಎಂಬ ಆರೋಪ ಏನಿತ್ತು, ಈ ಆರೋಪದ ಪ್ರಮುಖ ಹಂತವನ್ನ ಈಗ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ನಿಜವಾದ ಅಪರಾಧಿ ಯಾರು, ಇಲ್ಲಿನ ಮಾಸ್ಟರ್ ಮೈಂಡ್ ಯಾರ್ದು ಅನ್ನೋದು ಮುಂದಿನ ತನಿಖೆಯಲ್ಲಿ ತಿಳಿಯಬೇಕಾಗಿದೆ. ಮೋಹನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.